ಮೂಡಲ ದೇಶಕ್ಕೆ ಕೊಡವಲ ದೇಶಕ್ಕೆ ಬರ ಮಾತ್ರ ಬೇರೆ ಬರ್ಕೊಂಡ್ ಬಿಡ್ರಿ. ಹೌದು, ಬರೋ ಬೀಳುತ್ತದ, ಬರ್ಕೊಂಡು ಏನ್ ಮಾಡೋಣ? ಬದುಕುದು ಹೆಂಗ? ಬದುಕ್ಸಾಕ ಒಂದ್ ದಾರಿ ಬೇಕ. ಬದುಕು ದಾರಿನೂ ಸಿಗ್ತೈತಿ. ಮತ್ತ ಅದನ್ನ ಹಾಲು ಮಾತ್ರ ಸುಮಾರು ಬರ್ತೀರಪ್ಪ ಅಂತೇಳಿ ಎಚ್ಚರಿಕೆ ಕಾಯವದಾನ ಅಂತ ನಾವು ಗೊತ್ತೈತಿ. ನಮಗ ಕಾಯವದಾನ ಅನ್ನೋದು ನಮಗ್ ಗೊತ್ತೈತಿ. ಎಲ್ಲಾ ಪೀಕು ಕಡ್ಲು ಮಾಡ್ಲ, ಎಲ್ಲಾ ಮಡಿನೂ ಕಡ್ಲು ಮಾಡ್ಲ, ಕುರ್ಚೇನು ಕಡ್ಲು ಮಾಡ್ಲಣ್ಣ. ಅದನ್ನ ಕೇಳಕ್ ಬಹಳ ಮಂದಿ ಬಂದಾರ. ತಗೊಂಡ್ ನಾವೇನ್ ಮಾಡೋದು? ತಲೆ ಮಳೆಯಪ್ಪನಿಂದ ಹೊಟ್ಟೆ ತುಂಬುದು ಎಲ್ಲರಿಗೂ. ಮಳೆಯಪ್ಪ ಬೇಕು ಮೊದಲು ಬದುಕಾಗ. ನೀವು ಯಾವ್ರಾಗ್ಲಿ, ಯಾವುದೇ ಭಕ್ತರಾಗ್ಲಿ, ನನ್ನೂರವರಾಗ್ಲಿ, ಯಾರೇ ಆಗ್ಲಿ ಪ್ರಸಾದ ಕಾಯ್ಕೊಂಡು ತಿರ್ಬೇಕು. ಇನ್ನು ಮ್ಯಾಗಿದ್ದು ವರ್ಷಕ್ಕೆ ಪ್ರಸಾದ ಕಾಯ್ಕೊರಿ. ಇಲ್ಲ ದನ ಸುಗ್ಗಿಗೆ ಹೋಗಿ ಕಾಲ ಬರ್ತೈತಿ. ಇನ್ನು ಮ್ಯಾಗೆ ಏನ್ ಕಾಪಾಡ ನೋಡ್ಬಿಡ್ರಿ, ಬರಲ್ ಇಟ್ಕೊಂಡ್ ಬಿಡ್ರಿ. ಯಾಕಂದ್ರೆ ಇನ್ನು ಕಾಲ ಬಹಳ ಸುಮಾರು ಬರ್ತಾವ್ರಪ್ಪ. ಇದು ಒಂದು ವರ್ಷ ಸುಖ ದುಃಖ ಯಾರು ನಡೀತದೆ. ಮುಂದಿನ ವರ್ಷಕ್ಕೆ ಇದಕ್ಕಿಂತ ಕಠಿಣ ಕಾಲ ಬರ್ತಂತ ತಿಳ್ಕೊರಿ. ನಾವ್ ಮುಂದೆ ಹೇಳಿದ್ರೆ ನಾವ್ ಏನ್ ಮಾಡವ್ರು? ಕಠಿಣನು ಹೊತ್ತ, ನಮ್ಗ ಸರಳನು ಹೊತ್ತ. ಹೆಂಗಿದ್ರು ಬದುಕಬೇಕ. ನಮ್ ಮುಂದೆ ಹೇಳಿದ್ರೆ ನಾವೇನ್ ಮಾಡವ್ರು? ಅದಕ್ಕೆಲ್ಲ ಹೊಣೆಗಾರ ನೀನು. ಪ್ರಾಣಿಗಳು ಬಹಳ ಸಾಯ್ತವ್ರಪ್ಪ. ಪ್ರಾಣಿಗಳು ಮಾತ್ರ ಬಹಳ ಸಾಯ್ತವು. ಏನ್ ಇವು ಸಾವುದು ನೋವುದು ಇವನ್ನೇ ನೋಡ್ರಿ, ಇಷ್ಟು ವರ್ಷನ ಸುಖನ ಹೇಳಿನಿ. ಯಾವ್ದು ಏನು ಎಡ ಹೇಳಿನಿ. ಹೌದು, ಈಗ ತಂಜೆ ಇಲ್ಲ. ಇನ್ಮೇಲೆ ಸುರೂಪ 20 ವರ್ಷ. ಏನ್ ಹೇಳ್ತಿಲ್ಲ ಬದುಕುದೇ. ವರ್ಷಕ್ಕೆ ನೀವು ಪ್ರತಿಯೊಬ್ಬರು ಕೊಟ್ಟದ್ದು ತುಸ ಪ್ರಸಾದೊಳಗೆ ಕಾಯ್ಕೊಂಡು ಒಂದ್ಸಲ ಜೀವನ ಮಾಡಿಪ್ಪ. ಎಚ್ಚರಿಕೆ ಕೊಡ್ತೀನಿ. ಹೆಬ್ಬಳ್ಳಿ ಅಂತ ಹೇಳಿದ್ರೆ ಬರ್ಲಿಟ್ಕೊಂಡ್ಬಿಡ್ರಿ. ವರ್ಷಕ್ಕೆ ಗೊತ್ತಾಗತ್ತೆ. ವರ್ಷಕ್ಕೆ ಗೊತ್ತಾಗುತ್ತೆ. ಮೂಡಲ ದೇಶಕ್ಕೆ, ಪಡವಲ ದೇಶಕ್ಕೆ ಬರ ಬಿದ್ದು ತಿರುತ್ತಂದ ಹೆಬ್ಬಳ್ಳಿ ಅಂತ ಬರ್ದಿಟ್ಕೊಂಡ್ಬಿಡ್ರಿ. ಆದ್ರೆ ಹುಲಿ ಹೋಗುತ್ತೆ. ಇಲ್ಲಿ ಚಲ್ಲಾಟ ಹೆಚ್ಚಾಗುತ್ತೆ.